ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಡ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅಕ್ಕಿಯನ್ನು ನೆನೆಸಿರಲಿಲ್ಲ. ನನ್ನ ಮಗಳು ಇಡ್ಲಿ ತಿನ್ನಬೇಕಂತ ಅಂದ್ಕೊಂಡಿದ್ಲು. ಹಾಗಾಗಿ ನಾನು ರೆಡಿ ಪ್ಯಾಕೆಟ್ನ ತರಿಸ್ಕೊಂಡಿದ್ದೆ. ಸೊ ಇದು ಯಾವ ರೀತಿ ಇದೆ ಅಂತ ಒಂದ್ಸರಿ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನಾನಿವಾಗ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಸೊ ಸೇಮ್ ನಮ್ಮ ಮನೇಲಿ ಯಾವ ಥರ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಇರುತ್ತೆ. ಗಟ್ಟಿಯಾಗಿ ಮೀಡಿಯಮ್ ಕರೆಕ್ಟಲ್ಲೇ ಇರುತ್ತೆ. ಇದನ್ನು ನಾನು ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೀಗೆ ತಿರ್ಸ್ಕೊತಾ ಇದ್ದೀನಿ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೆ. ಸೇಮ್ ಅದೇ ಥರನೇ ಇದೆ, ಮನೇಲಿ ಮಾಡೋ ಥರನೇ ಗಟ್ಟಿಯಾಗಿ ಮೀಡಿಯಮಲ್ಲೇ ಇದೆ. ಸೊ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಪ್ಲೇಟಿಗೆಲ್ಲನ. ಹಾಗಾಗಿ ಇವಾಗ ತೆಗ್ದಿಟ್ಕೊತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಬಿಟ್ಟು ರೆಡಿ ಮಾಡಿಕೊಂಡು ಇವಾಗ ಇಡ್ಲಿ ಪಾತ್ರೆಗೆ ಈ ಹಿಟ್ಟನ್ನು ಸೇರಿಸ್ಕೊತಾ ಹೋಗ್ತೀನಿ. ಅದು ಅರ್ಧ ಗಂಟೆ 20 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ನಂತರ ಅದಕ್ಕೆ ಚಟ್ನಿನ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನು ಚಟ್ನಿ ಮಾಮೂಲಿಯಾಗಿ ಮಾಡ್ತಿದ್ನಲ್ಲ ಆ ಥರ ಮಾಡ್ತಾಯಿಲ್ಲ, ಬೇರೆ ಥರ ಕೆಂಪು ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಒಗ್ಗರಣೆ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡಬೇಕಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈ ರೀತಿ ಎಲ್ಲ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪನೇ ಬಿಟ್ಕೊತಾ ಇರ್ತೀನಿ. ಹೇಗೆ ಬರುತ್ತೆ ಅಂತ ನನಗೆ ಇದೇ ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ರೆಡಿ ಇಡ್ಲಿ ಅಂತ ಹೇಳಿ. ಸೊ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಹಾಗಾಗಿ ಎಲ್ಲ ಪ್ಲೇಟಿಗೂ ಸೇರಿಸ್ಕೊತಾ ಹೋಗ್ತೀನಿ. ಹೀಗೆ ಸೇರಿಸ್ಕೊಂಡ್ಮೇಲೆ ಪಾತ್ರೆಗೆ ಹಾಕಿಡ್ತೀನಿ. ಸೊ ಇದು ಇಡ್ಲಿ ಒಂದು ಸರಿಗೆ ಆಗೋವಷ್ಟಿತ್ತು. ನಾನು ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ. ಸೊ ಒಂದು ಪ್ಯಾಕೆಟ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಒಂದೇ ಪ್ಯಾಕೆಟ್ ತರಿಸ್ಕೊಂಡಿದ್ದು. ನಾನು ಬೇರೆ ಅಡುಗೆ ಮಾಡ್ಕೊತೀನಿ, ನನ್ನ ಮಗಳಿಗೋಸ್ಕರ ತೆಗೆಸ್ಕೊಂಡಿದ್ದು. ಹಾಗಾಗಿ ಇವಾಗ ಅವಳಿಗೆ ಮಾತ್ರ ಮಾಡಿಕೊಡ್ತೀನಿ. ನಾವು ರೈಸ್ ಏನಾದರೂ ಮಾಡ್ಕೊತೀನಿ. ಒಂದು ಸರಿಗೆ ಆಗೋವಷ್ಟು ಮಾತ್ರ ಇಟ್ಟು ಮಿಕ್ಕಿತ್ತು. ಸೊ ಇನ್ನು ಒಂದು ದೋಸೆ ಹಾಕ್ಬೋದಾಗಿತ್ತು, ಅಷ್ಟೇ ಉಳ್ಕೊಂಡಿತ್ತು. ಇಷ್ಟನ್ನು ರೆಡಿ ಮಾಡಿಕೊಂಡೆ. ಇವಾಗ ಸ್ಟವ್ ಮೇಲೆ ಇಟ್ಟು 20 ನಿಮಿಷ ಬೇಯಿಸ್ಕೊತೀನಿ. ಯಾವ ರೀತಿ ಬರುತ್ತೆ ಅಂತ ನಾನು ಕೂಡ ನೋಡಿಲ್ಲ, ಇದು ಫಾಲೋ ಮಾಡಿಕೊಂಡೆ ನಿಮಗೆ ಹೇಳ್ತೀನಿ. ಸೊ ಚೆನ್ನಾಗಿರುತ್ತೆ ಹೇಗೆ ಅಂತ. ಇನ್ನು ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಚಟ್ನಿಗೆ 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ, ಈರುಳ್ಳಿನ ಟೊಮೊಟೊನು. ಸೊ ಇದು ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ಸ್ಟವ್ ಮೇಲೆ ಪಾತ್ರೆ ಇಟ್ಟೊಂದು ಅದನ್ನು ಮಿಕ್ಸ್ ಮಾಡ್ಕೊತೀನಿ, ಎಣ್ಣೆ ಫ್ರೈ ಮಾಡಿಕೊಂಡು. ಈಗ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಕಾಯೋದಕ್ಕೆ ಬಿಡ್ತೀನಿ. ಇದಾದಮೇಲೆ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಅಂಗಡಿ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ, ತರಿಸ್ಕೊಂಡಿದ್ದೆ ಪ್ಯಾಕೆಟು. ಸೊ ಹಾಗಾಗಿ ಇದು ಕಾಯಲಿಕ್ಕೆ ಬಿಟ್ಟು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಕೈ ಆಡಿಸ್ಕೊತೀನಿ, ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ. ನಂತರ ಕಟ್ ಮಾಡಿರೋಂಥ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗ್ಬೇಕಾಗೆ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ. ನಂತರ ನಾನು ಬೆಳ್ಳುಳ್ಳಿ ಸುಲ್ಕೊಂಡಿದ್ನಲ್ಲ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊತೀನಿ. 5 ಇಲ್ಕಿದೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಹೀಗೆ ದಪ್ಪ ಊರಿನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನಂತರ ಕಡಲೆ, ಸ್ವಲ್ಪ ಹುರ್ಗಡ್ಲೆ ಇದೆಯಲ್ವ ಅದನ್ನು ಕೂಡ ಸೇರಿಸ್ಕೊತೀನಿ. ಇಷ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ತೀನಿ, ಸೈಡ್ಗೆ ಎತ್ತಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇಟ್ಕೊಂಡು ನಂತರ ಇದು ಕೆಳಗಡೆ ಇಟ್ಟು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು.
5 ನಿಮಿಷ ಆದರೆ ತಣ್ಣಗಾಗಿರುತ್ತೆ. ಒಂದು ಸೈಡಿಗೆ ಎತ್ತಿಟ್ಕೊತೀನಿ ನೋಡಿ. ಇವಾಗ ಇದು ತಣ್ಣಗಾಗೋಕ್ಕೆ ಬಿಟ್ಟು ನಂತರ ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೋಬೇಕಾಗುತ್ತೆ. ಅದರೊಳಗಡೆ ಸೇರಿಸ್ಕೊತೀನಿ ಇವಾಗ ಎಲ್ಲ ಪದಾರ್ಥನೂ. ತಣ್ಣಗಾಗಿತ್ತು. ಇವಾಗ ಒಂದೊಂದು ಸ್ವಲ್ಪನೇ ಅದರೊಳಗಡೆ ಸೇರಿಸ್ಕೊತೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಂಗೆ ಫಸ್ಟು ರುಬ್ಕೊತೀನಿ. ಆಮೇಲೆ ನಾನು ಖಾರ ಉಪ್ಪನ್ನ ಸೇರಿಸ್ಕೊತೀನಿ. ಯಾಕಂದರೆ ಇದು ಕಾಯೆಲ್ಲ ಹಾಗೇ ಇರುತ್ತೆ ಅಂತ, ಹಾಗಾಗಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಅಂತ ಗ್ರೈಂಡ್ ಮಾಡ್ಕೊತೀನಿ ಮೊದಲು. ನಂತರ ನಾನು ಖಾರ ಉಪ್ಪನ್ನು ಸೇರಿಸ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊತೀನಿ ಮಿಕ್ಸ್ ಮಾಡೋದಕ್ಕೆ. ನೋಡಿ ಈ ರೀತಿ ಬಂದಿತ್ತು. ಇವಾಗ ನಾನು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತೀನಿ. ಸೊ ನೆಕ್ಸ್ಟು ಉಪ್ಪನ್ನು ಅರ್ಧನ ಸೇರಿಸ್ಕೊತೀನಿ, ಅರ್ಧ ಸ್ಪೂನಷ್ಟು. ಹುಳಿ ಏನೂ ಹಾಕಿಲ್ಲ, ಯಾಕಂದರೆ ಟೊಮೊಟೊ ಹಾಕಿದ್ದೀನಲ್ವ, ಹಾಗಾಗಿ ಹುಳಿ ಏನೂ ಹಾಕೋ ಅವಶ್ಯಕತೆ ಇರಲ್ಲ. ಇದನ್ನು ಸ್ವಲ್ಪ ನೀರು ಬಿಟ್ಟು ಮತ್ತೆ ನಾನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಚಟ್ನಿ ರೆಡಿಯಾಗಿರುತ್ತೆ. ನೋಡಿ ಈ ರೀತಿ ಬಂದಿತ್ತು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತೀನಿ. ನಾನು ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಆಯಿಲ್ ಇತ್ತಲ್ವ, ಸೊ ಇನ್ನು ಅದರಲ್ಲೇ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಸೇರಿಸ್ಕೊಂಡು ಇವಾಗ ಬೇರೆ ಒಗ್ಗರಣೆ ಕೊಡ್ತೀನಿ ಬೇರೆ ಪಾತ್ರೆಯಲ್ಲಿ. ಇದು ಸಂಜೆವರೆಗೂ ಕೆಡಲ್ಲ. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿ ದೋಸೆಗೆ ಚೆನ್ನಾಗಿರುತ್ತೆ, ಇಡ್ಲಿಗೂ ಚಪಾತಿಗೂ ಚೆನ್ನಾಗಿರುತ್ತೆ, ಹಾಗೆ ಪೂರಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಒಗ್ಗರಣೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊತೀನಿ, ಅದು ಕಾಯಲಿಕ್ಕೆ ಬಿಟ್ಟು. ಸೊ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ 2 ಇಲ್ಕು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪೇನೂ ಆ್ಯಡ್ ಮಾಡಿಲ್ಲ. ಇಷ್ಟನ್ನೇ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಸೇರಿಸ್ಕೊಂಡು ನಾನು ಏನು ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡಿದ್ದೀನಲ್ಲ ಅದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಿಶ್ರಣನ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದನ್ನೇನು ಕುದಿಸೋ ಅವಶ್ಯಕತೆ ಇರಲ್ಲ. ಇಷ್ಟನ್ನು ಒಗ್ಗರಣೆ ಮಾತ್ರ ಕೊಡ್ತಾಯಿದ್ದೀನಿ. ನೋಡಿ ಇವಾಗ ಯಾವ ರೀತಿ ಬರುತ್ತೆ, ಅದು ಸಿರ್ಸಿರ್ ಅಂತ ಸೌಂಡ್ ಬರುತ್ತೆ. ಆ ರೀತಿಯಾಗಿ ಚೆನ್ನಾಗಿ ಕರಿಬೇಕು ನಾವು. ಈ ರೀತಿ ಎಣ್ಣೆಗೆ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಎಣ್ಣೆ ಒಳಗಡೆ ಚೆನ್ನಾಗಿ ಕುದೀತಾ ಐತೆ, ಇದರೊಳಗೆ ಚಟ್ನಿ ಒಳಗಡೆ ಕುದೀತಾ ಐತೆ. ಆ ರೀತಿ ಇರಬೇಕು ನಮಗೆ. ಇವಾಗ ಎಲ್ಲ ಕಡೆ ತಿರುಗಿಸ್ಕೊತೀನಿ. ಇವಾಗ ರೆಡಿ ಆಯಿತು ಚಟ್ನಿ. ಇಡ್ಲಿನೂ ಕೂಡ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊತೀನಿ. ನನ್ನ ಮಗಳು ಇವಾಗ ಹೊರಟಿದ್ದಾಳೆ ಸ್ಕೂಲಿಗೆ, ಅವಳಿಗೆ ಹಾಕ್ಕೊಡ್ತೀನಿ, ತಿಂತಾಳೆ. ಇಡ್ಲಿ ಮತ್ತು ಚಟ್ನಿ ಎರಡೂ ಚೆನ್ನಾಗಿ ರೆಡಿಯಾಗಿತ್ತು. ಸೊ ನಾನಿದು ರೆಡಿ ಪ್ಯಾಕೆಟ್ ಇವತ್ತೇ ಫಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ಸೊ ನಾನು ಹಾರಲಿಕ್ಕೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಓಪನಾಗಿ ಬರೋದು. ಸ್ವಲ್ಪ ಇಲ್ಲೆಲ್ಲ ನೋಡಿ ಉಬ್ಬಿರೋದೆಲ್ಲ ಈ ಥರ ಆಗಿತ್ತು. ಲೇಟಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.